ಅದು ನಿನ್ನ ತಪ್ಪು ಕಲ್ಪನೆ ಆಶಾ, ತಪ್ಪು ಕಲ್ಪನೆ. ನಾನು ಯಾವ ಜಮೀನ್ದಾರನೂ ಅಲ್ಲ, ಯಾವ ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರ್ ಸಾಕಿದ ಅನಾಥ. ನೋಡಿ, ಸಿರಿ ಸಂಪತ್ತಿನ ಸಾಗರದಲ್ಲಿ ಅಲೆಯಲ್ಲಿ ತೇಲಾಡುತ್ತಿರುವ ತಮಗೆ ಯಾವ ಗುರುತಿನಿಟ್ಟಿದ್ದಾನೆ ಆ ದೇವರು? ನೀನೆನ್ನುವುದು ನಿಜ ಇದೆ ಆಶಾದೇವಿ. ಆದರೆ ನನ್ನ ಸತ್ಯ ಸಂಗತಿಯನ್ನು ನಿನ್ನ ಮುಂದೆ ಹೇಳಿದರೆ ನೀನೇ ಆಶ್ಚರ್ಯಪಡುವೆ. ಹೇಳಿ. ನೋಡು ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ನಾನು ಚಿಕ್ಕವನಿದ್ದಾಗ ನನ್ನ ಹೆತ್ತವರು ಸತ್ತು ಹೋಗಿಬಿಟ್ಟರು. ಮಗುವಾಗಿದ್ದ ನಾನು ಮನೆ ಮನೆ ತಿರುಗಿ ಭಿಕ್ಷೆ ಬೇಡಿ ತಿನ್ನುವುದನ್ನು ಕಂಡು ಕರುಣೆ ಪಟ್ಟು ನನ್ನನ್ನು ಸಾಕಿ ಸಲುಹಿದರು ಆ ದಯಾನಂದನ ತಾಯಿಯವರು. ಮತ್ತೆ ಆ ದಯಾನಂದನು ಕೂಡ ನನ್ನನ್ನು ತನ್ನ ಒಡ ಹುಟ್ಟಿದ ತಮ್ಮನಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಆ ದಯಾಳು ಗುಣದ ದಯಾನಂದ. ಆದ್ರೂ ನಿಮ್ಮಂತಹ ಭಾಗ್ಯವಂತರು ಇಲ್ಲ ಈಗಿನ ಕಾಲದಲ್ಲಿ. ಯಾಕೆಂದ್ರೆ ನಿಮ್ಮಂತಹ ಸರಳ ಹೃದಯದವರು ಸಿಗೋದು ತುಂಬಾನೇ ವಿರಳ ಈ ಕಲಿಯುಗದಲ್ಲಿ. ಎಲ್ಲವೂ ಆ ನನ್ನ ಸಾಕು ತಾಯಿಯ ಆಶೀರ್ವಾದ ಹಾಗೂ ಶ್ರೀರಾಮಚಂದ್ರನಂತಿರುವ ನನ್ನ ಧರ್ಮವೀರ ದಯಾನಂದನ ಕರುಣೆ. ನಿಮ್ಮ ಮಾತು, ಅವರ ತ್ಯಾಗ, ಕರುಣೆ, ಮಮತೆ ಇದ್ಯಾವುದಕ್ಕೂ ಸರಿಸಾಟಿ ಆಗಲಾರದು ಅವರ ಗುಣ. ಆಶಾ, ನೀನು ತಪ್ಪು ಭಾವಿಸಿಕೊಳ್ಳದಿದ್ರೆ ನಾನು ನಿನ್ನ ಹತ್ತಿರ ಒಂದು ಮಾತನ್ನು ಕೇಳಬೇಕೆಂದಿದ್ದೆ. ನಿಸ್ಸಂಕೋಚವಾಗಿ ಕೇಳಬಹುದು. ಮತ್ತೆ ಆಶಾ, ನೀನೀಗ ಮತ್ತೆ ಹೋಗಿಬಿಡು ಆಶಾ. ಯಾಕೆ ಮಾತು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಿರ್ಭಯವಾಗಿ ಕೇಳಿ ಅದ್ಯಾವ ಮಾತು ಅಂತ. ಮತ್ತು ನೀನು ನನ್ನನ್ನು ತಪ್ಪಾಗಿ ಭಾವಿಸಿಕೊಳ್ಳಬಾರದು, ಮತ್ತು ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಲೂಬಾರದು. ನೀವು ಮಾಡಿ ಹಾಗೂ ನಾನು ತಪ್ಪನ್ನು ಭಾವಿಸೋದಿಲ್ಲ, ಆಯ್ತೆ? ಇದೇನು ಆಶಾ, ನೀನು ನನ್ನ ಮೇಲೇನೆ ಹಾನಿ ಮಾಡಿಬಿಟ್ಟಿಯಲ್ಲ? ಹೌದು, ಮತ್ತೆ ಮನಸ್ಸಿಗೆ ಹತ್ತಿರವಾದವರು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಮನಸ್ಸಿಗೆ ಹತ್ತಿರವಾದವರು ನೀವು. ಅದಕ್ಕಾಗಿ ನಿಮ್ಮ ಮೇಲೆ ಆಣೆ ಮಾಡಿದೆ. ಅಂತೂ ನಾನು ನಿನ್ನ ಮನಸ್ಸಿಗೆ ಹತ್ತಿರದ ವ್ಯಕ್ತಿಯಾದಂತಾಯಿತಲ್ಲವೇ ಆಶಾ? ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ತನ್ನ ಮನದಲ್ಲಿ ಏನಾದರೂ ಒಂದು ಆಶಾ ಗೋಪುರವನ್ನು ಕಟ್ಟಿಕೊಂಡಿರುತ್ತಾನೆ. ಆಸೆ ಆಕಾಂಕ್ಷೆಗಳ ದೊಡ್ಡ ಹೊರೆಯನ್ನೇ ಹೊತ್ತುಕೊಂಡು ಬಿಟ್ಟಿರುತ್ತಾನೆ ಅಲ್ಲವೇ? ಕರೆಕ್ಟ್ ನಿಮ್ಮ ಮಾತು. ಹಾಗಾದರೆ ನಿನಗೂ ಏನಾದರೂ ಒಂದು ಆಸೆ ಆಕಾಂಕ್ಷೆಗಳು ಇರಬೇಕಲ್ಲ? ನನಗೂ ಆಸೆ ಆಕಾಂಕ್ಷೆಗಳು ಸಾಕಷ್ಟಿದೆ. ಆದ್ರೇನ್ ಮಾಡಿ, ನಾವು ಬಡವರು. ನಮ್ಮ ಬೈಕೆ ಬಳ್ಳಿಗಳು ಚಿಗುರುತ್ತಿರುವಾಗಲೇ ಬಾಡಿ ಬಸವಳಿದು ಹೋಗುತ್ತೆ ಎಂದು ನನಗೆ ಗೊತ್ತು. ಅದರಲ್ಲಿ ಸಂದೇಹವೇ ಇಲ್ಲ ಅಲ್ವೇ? ಆಶಾ, ಆ ನಿನ್ನ ಬಯಕೆಯ ಬಳ್ಳಿಗೆ ನನ್ನಂತವನು ಪವಿತ್ರತೆಯ ನೀರನ್ನು ಹಾಕಿ ಆ ಬಳ್ಳಿಯನ್ನು ಬೆಳೆಸಲು ಸಿದ್ಧನಾಗಿ ನಿಂತರೆ ಹಾಗಾದ್ರೆ ನಾನೇ ಭಾಗ್ಯವತಿ ಎಂದು ಭಾವಿಸುತ್ತೇನೆ. ಆಶಾ, ಬಹುದಿನದಿಂದ ನನ್ನ ಮನದಲ್ಲಿದ್ದ ಆಶೆಯನ್ನು ಇಂದು ನಿನ್ನ ಮುಂದೆ ಮುಚ್ಚಿಡದೆ ಬಿಚ್ಚಿ ಹೇಳುತ್ತಿದ್ದೇನೆ. ಹೇಳಿ. ನೋಡು ಆಶಾ, ಅನಾಥನಾದ ನಾನು ಪರದ ಆಶ್ರಯಲ್ಲಿ ಅರಸನಂತೆ ಬಾಳುತ್ತಿದ್ದೇನೆ. ಮತ್ತೆಗೆ ಈ ಅನಾಥ ನಿಮ್ಮ ಮಾತು? ನೇರವಾಗಿ ವಿಷಯಕ್ಕೆ ಬನ್ನಿ. ಸೊತ್ತೆ ಬಳಸಿ ಮಾತನಾಡೋದ್ನ ಯಾವ ಪ್ರಯೋಜನವೂ ಇಲ್ಲ. ಅದೇನಂತ ಹೇಳಿ. ನೋಡು ಆಶಾ, ಈ ನಿನ್ನ ರೂಪ ಸದ್ಗುಣದ ಸಂಕೋಲಿ ಎಂದು ನಾನೀಗ ಬಂಧಿತನಾಗಿ ಬಿಟ್ಟಿದ್ದೀನಿ. ಆಶಾ, ನೀನೇ ನನ್ನ ಮನದ ರಾಣಿಯಾಗುವಿಯಾ ಎಂದು ನಾನು ನಿನ್ನಲ್ಲಿ ಭಯ ತೊರೆದು ಕೇಳುತ್ತಿದ್ದೇನೆ. ಇದಕ್ಕೆ ನಿಮ್ಮ ಉತ್ತರ? ಉತ್ತರ ರವಿ, ಬಳ್ಳಿ ಒಂದು ಮರಕ್ಕೆ ಹಬ್ಬುವುದು ಸಹಜ. ಆದರೆ ಎಂಬ ಆತಂಕ ಯಾಕೆ ಆಶಾ? ನನ್ನ ಪ್ರೀತಿಗೆ ನಿಮ್ಮ ಅಣ್ಣ ಒಪ್ಪಬೇಕಲ್ಲ? ಆಶಾ, ದಯಾಸಾಗರನಾದ ನನ್ನ ನಮ್ಮಿಬ್ಬರ ಮದುವೆಯ ಸುದ್ದಿ ಕೇಳಿದ ತಕ್ಷಣವೇ ಊರು ತುಂಬ ಸಿಹಿ ಹಂಚಿಬಿಡುತ್ತಾನೆ. ನೋಡು ರವಿ, ನನ್ನ ವಿಚಾರ ನಿಮಗೆ ಗೊತ್ತಿದ್ದ ಮಾತು. ನಾನು ನಿವೃತ್ತ ಶಿಕ್ಷಕನ ಮಗಳು. ನನ್ನ ಆರ್ಥಿಕ ಪರಿಸ್ಥಿತಿ ಅಂತ ನಿಮಗೆ ಗೊತ್ತಿದ್ದ ಮಾತು. ಸಾಕಷ್ಟು ವರದಕ್ಷಿಣೆ ಕೊಟ್ಟು ನಮ್ಮ ತಂದೆ ಅಂತ ಮದುವೆ ಮಾಡಲಾರೆ. ಆದ್ರೂ ನನ್ನಂತಹ ಬಡವಳ ಕೊರಳಿಗೆ ತಾಳಿ ಕಟ್ಟಿ ನನ್ನ ಬಾಳಿಗೆ ಆಸರೆಯಾಗಿ ನಿಲ್ಲಲಿಕ್ಕಂತ ಮನಸ್ಸು ಮಾಡಿದ್ದೀರಿ. ಆದ್ರೆ ಮುಂದೆ ಏನಾದ್ರೂ ತೊಂದರೆ ಆಗಬಹುದು ಅಂತ ನನ್ನ ಮನಸ್ಸಲ್ಲಿ ಸಂಶಯ. ನೀನು ಚಿಂತಿಸುವೆ ಆಶಾ, ಚಿಂತಿಸದಿರು. ನಮ್ಮಿಬ್ಬರ ಮದುವೆಗೆ ನಮ್ಮನ್ನ ನಗು ನಗುತ್ತ ಒಪ್ಪಿಕೊಳ್ಳುತ್ತಾನೆ. ನಿನ್ನಂತ ಸುಶೀಲೆ ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳಂದ ಮೇಲೆ ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ. ಹಾಗಾದ್ರೆ ನಾನೇ ಭಾಗ್ಯವತಿ ಎಂದು ಭಾವಿಸುತ್ತೇನೆ. ಆಶಾ, ಇಂದು ನೀನು ನನ್ನ ಮಡದಿಯಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಸಾಕು ಮಾಡಿ
ನೋಡಿ ನಿಮ್ಮ ಹೊಗಳಿಕೆಯನ್ನ ಹೊಗಳಿ ನನ್ನ ಅಟ್ಟಕ್ಕೇರಿಸಬೇಡಿ. ಆಶಾ, ನನ್ನ ಮಡದಿ ಆಗುವ ಈ ನನ್ನ ಮಲ್ಲಿಗೆಯನ್ನು ಹೊಗಳದೆ ಮತ್ಯಾರನ್ನು ಹೊಗಳಬೇಕು ಆಶಾ? ನನ್ನನ್ನೇ ಹೊಗಳಬೇಕು, ಆದರೆ ಇಷ್ಟೊಂದು ಹೊಗಳದು ಒಳ್ಳೆಯದು. ಆದರೆ ಈ ನಿನ್ನ ಪ್ರಿಯಕರನ ಮನ ತಣಿಯುವಂತೆ ಒಂದು ಪ್ರೇಮ ಗೀತೆ ಹಾಡು ನನ್ನ ಚಿನ್ನ, ಹಾಡು. ನೀ ಪ್ರಿಯ ಹುಚ್ಚ, ನಾ